ನೋಡಿ ನಾನು ಕೂದಲು ಬಿಟ್ಟಿದ್ದಾಗೆಲ್ಲ ತೆಗಿಯಲ್ಲ ಈ ಹುಡುಗಿ ಮಾಡ್ತೀನಿ. ಅಯ್ಯೋ ಮಳೆ ಬಂತು, ಜಸ್ಟ್ ಹೊರಟ್ರಿ ಆದ್ರೆ ಮಳೆ ಬರಕ್ ಸ್ಟಾರ್ಟ್ ಆಗೈತೆ. ಎಂತ ಆಗುತ್ತೋ ಗೊತ್ತಿಲ್ಲ. ಛತ್ರಿ ತಗೊಂಡ್ ಬಂದಿದೀನಿ, ಆದ್ರೂ ಮಳೆ ಬಂದ್ರೆ ಆಬ್ವಿಯಸ್ಲಿ ಹೋಗಕ್ ಆಗಲ್ಲ ಅಲ್ಲಿಗೆ. ಸೊ ನೋಡಿ ಆಲ್ರೆಡಿ ನನ್ ಕನ್ನಡ ಎಲ್ಲ ನೆಂದೋಗ್ಬಿಟ್ಟೈತೆ. ಜಾಸ್ತಿ ಹೋಗ್ತಾ ಇದಾರೆ. ಸೊ ಇವಾಗ ನಾವ್ ಎಲ್ಲಿ ಬಂದಿದೀವಿ ಅಂದ್ರೆ ಮೆಟ್ರೋ ಸ್ಟೇಷನ್. ಯಾಕಂದ್ರೆ ಮಳೆ ಬರ್ತಾ ಉಂಟು. ಮಳೆ ಬರ್ತಾ ಇದ್ದಾಗ ಇವಾಗ ಸ್ಕೂಟಿ ತಗೊಂಡೋದ್ರೆ ಮಧ್ಯದಲ್ಲಿ ತಗ್ಲಾಕೋತೀವಿ ಅನ್ನೋ ರೀಸನ್ಗೆ ಮೆಟ್ರೋದಲ್ಲಿ ಹೋಗ್ತಾ ಇದೀವಿ. ನಂದು ಮೆಟ್ರೋ ಕಾರ್ಡ್ ರೀಚಾರ್ಜ್ ಖಾಲಿ ಆಗಿರೋದ್ರಿಂದ ಕಾಯಿನ್ ತಗೊಂಡು ಹೋಗ್ತಾ ಇದ್ದೀನಿ. ಎಸ್, ಸೊ ತಗೊಂಡ್ಬಿಟ್ಟು ಹೋಗ್ತಾ ಇದೀವಿ MG ರೋಡ್ಗೆ. ಅಕ್ಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಅಭಿಪ್ರಾಯ ಏನು ಇಲ್ಲ. ಮುಂದೆ ಒಂದು ಅಂಕಲ್ ಪಾಪ ಹೋಗ್ತಾ ಇದ್ದಾರೆ, ಅವ್ರನ್ನ ನೋಡ್ತಾ ಇದೀನಿ. ನಮ್ದು ಮೆಟ್ರೋ ನಮ್ದೇ ಇದು. ಭಯಂಕರ ರಶ್ ಐತೆ ಅನ್ಸುತ್ತೆ. ಕಲರ್ಫುಲ್ ಜಗತ್ತು. ಹೌದು, ಆಟೋದಲ್ಲಿ ಒಳ್ಳೆ ಗಾಳಿ ಬರುತ್ತೆ ಅಂತ. ನನಗೆ ಮುರುಗೇಶ್ ಪಾಳ್ಯದಿಂದ ವಿಜಯನಗರಿಗೆ ಹೋಗ್ಬೇಕು. ಒಂದ್ ಸೈಕಲ್ ಎತ್ಕೊಂಡು ಎಷ್ಟಾಗ್ಬೋದು? ಮುರುಗೇಶ್ ಸೈಕಲ್ ನ ಆಟೋದಲ್ಲಿ ಇಟ್ಕೊಂಡು ತಗೊಂಡ್ ಹೋಗ್ಬೇಕು. 600 ಅಡ್ಡಿಲ್ಲ ಅಲ್ವಾ? ನಾವು ಶಾಪಿಂಗ್ ಎಲ್ಲ ಮಾಡಿ ನಿಮ್ಗೆ ಕಾಲ್ ಮಾಡ್ತೀವಿ, ಬರ್ತೀರಾ? ನಿಮ್ ನಂಬರ್ ಇಸ್ಕೊಂತೀವಿ. ಸರಿ, ನೋಡಿ ಒಂದ್ ಆಟೋ ಸಿಕ್ಕಿದೆ. ಸೊ ಒಂದ್ ಎಷ್ಟೊತ್ತು ಆಗ್ಬೋದಕ್ಕ ನಾವು ಬರೋಕೆ? ಒಂದು 2 hours ಆಗುತ್ತೆ. 2 hours ಇಲ್ಲೇ ಇರ್ತೀರಾ ತಾನೆ? ಸೈಕಲ್ ಇಟ್ಕೊಂತೀರಾ ತಾನೆ? ಸೈಕಲ್ ಇದಕ್ಕೆ ಇಡಕ್ ಆಗುತ್ತಲ್ಲ? ಸರಿ. ಈಗ ಕಮರ್ಷಿಯಲ್ ಸ್ಟ್ರೀಟ್, ಆಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇರೋದು. ಇವರಿಗೆ ಕಾಮನ್ಸ್ ಬೇಕಾಗಿರೋದು. ಈ ರೋಡ್ ಇದೆಯಲ್ಲ, ಈ ರೋಡ್ ನಾವು ಬರೋಷ್ಟೊತ್ತಿಗೆ ಕನ್ಸಿಡರ್ ಇರ್ಲಿಲ್ಲ. ನಡ್ಕೊಂಡು ಹೋಗ್ಬೇಕಿತ್ತು ಅವಾಗ. ಇವಾಗ ಹತ್ರ ಮಾಡಿದಾರ ಅನ್ಸುತ್ತಲ್ಲ? ಹೌದಾ? ಸೇಮ್ 2 kilometers. ಇಲ್ಲಿ ಬಂದು 2 kilometers, ಬಂದು 2 kilometers. ಕಾರ್ ಓಡಿಸ್ಬೇಕಾದ್ರೆ ವೆಹಿಕಲ್ಸ್ ಓಡಿಸ್ತಾ ಇದೀವಿ ಅಂತ ಫೀಲ್ ಆಗಲ್ಲ, ಅದ್ರ ರೋಡ್ ಮೇಲೆ ಇದೀವಿ ಅಂತ. ಬಟ್ ಬೈಕ್ ಓಡಿಸ್ಬೇಕಾದ್ರೆ ಎಂತ ಭಯ ಆಗುತ್ತೆ ಗೊತ್ತಾ? ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರ್ತಾವಲ್ಲ ವೆಹಿಕಲ್ಸ್, ಅಯ್ಯೋ ನಂಗಂತೂ ಭಯ ಆಗೋಗ್ಬಿಡುತ್ತೆ. ನೀವು ಅವತ್ತು ಸ್ಕೂಟಿ ಓ ಇದು ಯಾಕೋ ಸುತ್ತ ಹೊಡ್ಕೊಂಡು ಹೋಗ್ತಾವಲ್ಲ. ಆಗ್ತೀನಿ ಅಂತಲ್ಲ, ಮೊಬೈಲ್ ಕೊಟ್ಟು ಹೇಳ್ತಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್. ಹೌದು. ಅಯ್ಯೋ ನನಗೆ ಮೊಬೈಲ್ ಎತ್ತಕ್ಕೆ ನಾಚಿಕೆ ಇಟ್ಕೊಂತೀನಿ. ಅದು ಯಾಕೆ ಅಂತ ಗೊತ್ತಾಯ್ತಾ ಇಲ್ಲಕ್ಕ. ಭಯಂಕರ ಬಾರಿ ನಾಚ್ಕೊಂಡ್ರೆ ನಡೆಯಲ್ಲ ಕೆಲಸ. ಇಲ್ಲ ಹೋಗೋಣ. 400 rupees. ಇವ್ರಿಗೆ ಈಗಾಗಲೇ ಶುರುವಾಗಿದೆ 400. ಆಕ್ಚುಲಿ ತಿರುಗಿ ಎಲ್ಲಿ ಹೇಳಿ ಅಲ್ಲಿ
ಇಲ್ಲಿ ನೋಡಿ ಇಲ್ಲಿ 300 ಹೋಣ ಹೋಗಿ ಆಮೇಲೆ ಬರೋಣ. ನಿಮ್ಗೆ ಫಸ್ಟ್ ಇವಾಗ ಒಂದು ಫಾರ್ಮಲ್ಸ್ ಕೊಡ್ಸ್ಬೇಕು, ಎಲ್ಲಿ ಸಿಗುತ್ತೆ? ಚೆನ್ನಾಗಿದೆ. ತಗೊಳ್ಳೋದೇ ಏನು ಮಾಡೋದು? ನಂಗೆ ಅದೇ ಇಷ್ಟ ಆಗಿದೆ. ಅದೇನಾ? ಅದೆತ್ತು ಸುಮ್ಮನೆ ಹಿಂಗೆ ಇದು ಮಾಡು. ಚಂದ ಇದೆ. ಇಟ್ಕೊಂಡೇ ಹೋಗ್ಬೇಕಾ ಇವಾಗ? ಆಕ್ಚುಲಿ ಫಾರ್ಮಲ್ಸ್ ಹುಡ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡುವ. ಮೀಡಿಯಮ್ ಎಷ್ಟು ದೊಡ್ಡ ಇದ್ರೆ, ಲಾರ್ಜಿನ ಎಷ್ಟು ದೊಡ್ಡ ಇರ್ಬೇಡ ಇದು. ಆಕ್ಚುಲಿ ಫಾರ್ಮಲ್ ಪ್ಯಾಂಟ್ಸಿಗೆ ಬಂದ್ವಿ. ಫಾರ್ಮಲ್ ಪ್ಯಾಂಟು ಇಲ್ಲ, ಏನೂ ಇಲ್ಲ ಇಲ್ಲಿ. ಸುಮ್ಮನೆ ಖಾಲಿ ಮಾತಾಡೋರೇ ಇದ್ದಾರೆ. ಕನ್ನಡ ಮಾತಾಡಲ್ಲ, ಕಮ್ಯುನಿಕೇಶನ್ ಇಲ್ಲ, ಏನು ಮಾಡಲ್ಲ. ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಜ್ಯೂಸ್ ಕುಡಿಯೋಣ. ಕನ್ನಡದಲ್ಲಿ ಕೇಳಿದ್ರೆ ಹಿಂದಿಲೇ ಮಾತಾಡ್ತಾರೆ ಅವರು. ಇಂಥವ್ರಿಗೆಲ್ಲ ನಮ್ಮ ಕನ್ನಡ ಹೋರಾಟಗಾರರು ಬರ್ಬೇಕು. ಆದ್ರೆ ಎಲ್ಲಿ ಎಷ್ಟಂತ ಹೋರಾಟ ಮಾಡೋಕ್ಕಾಗಲ್ಲ ಅವರು ಪಾಪ. ಹೌದು, ಅದನ್ನ ಕ್ರಾಪ್ ಮಾಡ್ಬೇಕು. ಇದು ಕಾಣಿಸಲ್ಲ. ಈ ಅಂಗಡಿಲಿ ತುಂಬಾ ಚೆನ್ನಾಗಿ ಟಾಪ್ಸ್ ಸಿಗುತ್ತೆ, ಕಮರ್ಷಿಯಲ್ ಎಲ್ಲ ನೋಡ್ಕೊಳ್ಳಿ. ಏನಕ್ಕ? ನಾವು ಎಷ್ಟು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ವಿ. ಎಷ್ಟು ತಗೊಂಡ್ರಿ ಅಕ್ಕ ಹೇಳ್ರಿ? ಎಷ್ಟು ಗೊತ್ತಾ, 8 ಟಾಪ್ ತಗೊಂಡೆ. 8 ಟಾಪಿಗೆ 2000. 8 ಟಾಪ್ 3 ಫಾರ್ಮಲ್ಸ್ ಪ್ಯಾಂಟಿಗೆ 2000. ಇಲ್ಲಿ ನೋಡೋಣ ಡ್ರೆಸ್ ಕಾವ್ಯನಿಗೆ. ಇವಾಗ ನನ್ನ ಫ್ರೆಂಡ್ ಬರ್ಡೇ ಇರೋದ್ರಿಂದ ಅವರಿಗೆ ಡ್ರೆಸ್ ಹುಡುಕ್ತಾ ಇದ್ದೀವಿ. ಸೊ ಚೆಕ್ ಮಾಡ್ತೀವಿ. ಇಲ್ಲಿಗೆ ಒಂದ್ಸಲ ಬಂದಿದ್ವಿ ಅನ್ಸುತ್ತೆ ಅಕ್ಕ. ಆಗ ಓಕೆ. ಇವಾಗ ನಾನು ನನ್ನ ಫ್ರೆಂಡ್ಗೆ ಡ್ರೆಸ್ ಹುಡುಕ್ತೀನಿ. ಸಖತ್ ಸುಸ್ತಾಗ್ತಾ ಇದೆ ಅಂತ ಅಕ್ಕ ಬಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ಅಯ್ಯೋ, ಬೇವರೆಲ್ಲ ಇಳಿಸ್ತವ್ರೆ. ಶಾಪಿಂಗ್ ಆಯಿತು, ಬಟ್ ಅವಾಗೆಲ್ಲ ಇರೋಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ನನಗೆ. ಯಾಕೋ ಕಮರ್ಷಿಯಲ್ ಸ್ಟ್ರೀಟು ಏನೋ ಒಂಥರ ಕಾಸ್ಟ್ಲಿ ಅನಿಸುತ್ತೆ. ಆಮೇಲೆ ಅಷ್ಟು ಡ್ರೆಸ್ಗಳೆಲ್ಲ ಚೆನ್ನಾಗಿ ಸಿಗ್ತಾ ಇಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಕೆಲವು ಒಂದೊಂದು ಅಂಗಡಿ ಎಲ್ಲ ಚೆನ್ನಾಗಿದೆ, ಬೇರೆ ಅಂಗಡಿಗಳೆಲ್ಲ ಸಖತ್ ಕಾಸ್ಟ್ಲಿ ಹೇಳ್ತಾರೆ. ಹೆಂಗೂ ತಗೋತಾರೆ, ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬಂದಿರ್ತಾರೆ, ಆಮೇಲೆ ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ಬರ್ತಾರೆ ಅನ್ನೋ ರೀಸನ್ಗೆ ಸಖತ್ ಕಾಸ್ಟ್ಲಿ ಹೇಳ್ತಾರೆ ಅಂತ ನನಗೆ ಅನಿಸ್ತು. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ತುಂಬ ಜನ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಊಟ ಮಾಡಲ್ಲ, ಬಿಕಾಸ್ ಅಲ್ಲಿ ಹೈಜೀನ್ ಆಗಿರೋ ಊಟ ಸಿಗಲ್ಲ ಅಂತ ತುಂಬ ಜನ ಊಟ ಮಾಡೋದೇ ಇಲ್ಲ, ಬಂದುಬಿಡ್ತಾರೆ. ಬಟ್ ನಾನೊಂದು ಹೋಟ್ಲಿಗೆ ಹೋದೆ ಅಲ್ಲಿ, ಬಟ್ ಆ ಹೋಟ್ಲನ್ನ ಕವರ್ ಮಾಡಿಲ್ಲ ಯಾವ ನೇಮು ಅಂತ. ಸೊ ಆ ಹೋಟೆಲಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ಆಗಿರ್ಬೋದು, ಕಾಫಿ ಮತ್ತು ಟೀ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಆಮೇಲೆ ನಾನು ಮಸಾಲೆ ದೋಸೆ ತಿಂದೆ, ಸಖತ್ ಟೇಸ್ಟ್ ಅಂದರೆ ಸಖತ್ತಾಗಿತ್ತು. ಮತ್ತು ನೀವು ಬೇಕಾದರೆ ನೀವು ಒಂದು ಸಲ ಹೋದರೆ ಅಲ್ಲಿ ಸಿಗತ್ತೆ, ಮೇನ್ ರೋಡ್ ಹತ್ರನೇ ಇರೋದು ಅದು. ಬಟ್